ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಶ್ರೀಮದ್ ಭಗವದ್ಗೀತಾ ಜ್ಞಾನಯಜ್ಞ ಇದರ ಅಂಗವಾಗಿ ನಡೆದ ಶ್ರೀಮದ್ ಭಗವದ್ಗೀತೆಯ ಇನ್ನು 3 ಅಧ್ಯಾಯಗಳು ಉಳಿದಿರ್ತಕ್ಕಂಥದ್ದು. 16ನೆಯ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ. 24 ಪದ್ಯಗಳಲ್ಲಿ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ಅನೇಕ ಮುಖ್ಯವಾದ ಸಂಗತಿಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಇವತ್ತು 2 ಅಧ್ಯಾಯಗಳ ಒಂದು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ 17ನೆಯ ಅಧ್ಯಾಯ. ಈ 2 ಅಧ್ಯಾಯಗಳ ಸಂಕ್ಷಿಪ್ತ ಪರಿಚಯವನ್ನು ಇವತ್ತು ಮಾಡಿಕೊಳ್ಳುವ ಪ್ರಯತ್ನ. ಕಾರಣ 18ನೆಯ ಅಧ್ಯಾಯ 78 ಶ್ಲೋಕಗಳಿಂದ ಭಗವಂತ ಮೋಕ್ಷ ಸನ್ಯಾಸ ಯೋಗವನ್ನು ವರ್ಣನೆ ಮಾಡಿದ್ದಾನೆ. ಆ 78 ಶ್ಲೋಕಗಳ ಅಭಿಪ್ರಾಯವನ್ನು ಒಂದು ದಿನದಲ್ಲಿ 50 ನಿಮಿಷಗಳಲ್ಲಿ ಹೇಳೋದು ಬಹಳ ಕಷ್ಟ. ನಾಳೆ ಮತ್ತು ನಾಡಿದ್ದು 2 ದಿನ ಆ ಅಧ್ಯಾಯವನ್ನು ವಿಚಾರ ಮಾಡುವ ಚಿಂತನೆಯನ್ನು ಹೊತ್ತು ಈ ದಿನ 2 ಒಂದು ದೈವಾಸುರ ಸಂಪದ್ ವಿಭಾಗ ಯೋಗ, ತ್ರಯ ವಿಭಾಗ ಯೋಗ ಅಂತ 2ರ ಚಿಂತನೆಯನ್ನು ಮಾಡುವ ಪ್ರಯತ್ನ. ಯದ್ಯಪಿ ಭಗವಂತ ಪುರುಷೋತ್ತಮ ಯೋಗ ಇದರಲ್ಲಿ ಅನೇಕ ಅಭೂತಪೂರ್ವವಾದ ವಿಚಾರವನ್ನು ಹೇಳ್ತಾ ಹಿಂದೆ 14 ಅಧ್ಯಾಯಗಳಲ್ಲಿ ಏನೆಲ್ಲ ವಿಷಯ ಮಾಡಿದ್ದಾನೆ ಅಂತಹ ಸಮಗ್ರ ಭಗವದ್ಗೀತೆಯ ಸಾರರೂಪವಾಗಿ ಪುರಾಣ ಪುರುಷೋತ್ತಮ ಯೋಗ ಅಂತ 15ನೆಯ ಅಧ್ಯಾಯದಲ್ಲಿ ಇದು ಕೇವಲ ಭಗವದ್ಗೀತೆಯ ಸಾರ ಮಾತ್ರ ಆಗದೆ, ಹೇಗೆ ಮಹಾಭಾರತ ಶಾಸ್ತ್ರಗ್ರಂಥಗಳ ಸಾರವೋ 15ವು ಕೂಡ ಸಮಗ್ರ ವೇದಾಂತದ ತಿರುಳು ಅಂತಹ ತನ್ನ ನಿಲುವನ್ನು ಭಗವಂತ, ತತ್ವಗಳ ಚಿಂತನೆಯನ್ನು ಭಗವಂತ ಆ ಪುರಾಣ ಪುರುಷೋತ್ತಮ ಯೋಗದಲ್ಲಿ ಮಾಡ್ತಾ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಹೀಗೆಲ್ಲ ಭಗವಂತ ತಾನು ಆ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾ ಈ 16ನೆಯ ಅಧ್ಯಾಯದಲ್ಲಿ ಪುಮರ್ಥ ಸಾಧನ ವಿರೋಧಿನಿ ಅನೇನ ಅಧ್ಯಾಯೇನ ದರ್ಶಯತಿ ಅಂತ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಇದರಲ್ಲಿ ಈ 16ನೆಯ ಅಧ್ಯಾಯದಲ್ಲಿ ಪ್ರತಿಪಾದಿಸಿದ ವಿಷಯಗಳ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ. ಪುರುಷಾರ್ಥ ಸಾಧನೆ ಅದಕ್ಕೆ ವಿರೋಧವಾದದ್ದು ಯಾವುದು ಇದ್ದರೆ ನಾವು ಮೋಕ್ಷಾದಿ ಪುರುಷಾರ್ಥವನ್ನು ಇಲ್ಲ. ಅದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ನೆಪ ಮಾಡಿಕೊಂಡು ತಿಳಿಸ್ತಾ, ಹಿಂದೆ 9ನೆಯ ಅಧ್ಯಾಯದಲ್ಲಿ ಕೃಷ್ಣ ಕೆಲವರು ನನ್ನನ್ನು ಮನುಷ್ಯ ಅಂತ ತಿಳ್ಕೊಳ್ತಾರೆ, ಭಗವಂತ ಅಂತ ತಿಳಿಯುವ ಯೋಗ್ಯತೆ ಅವರಿಗೆ ಇರೋಲ್ಲ. ನೋಡಿ, ದೇವರು ಮೀನಾಗಿ ಅವತರಿಸಿ ಬಂದ, ಅದಕ್ಕೆ ಮತ್ಸ್ಯಾವತಾರ. ದೇವರು ಮೀನಾಗಿ ಎಲ್ಲಿ ಬರಬೇಕು? ನೀರೊಳಗೆ ಬರಬೇಕು. ದೇವರು ನೀರಿನಲ್ಲಿ ಮೀನಾಗಿ ಬಂದಾಗ ಉಳಿದೆಲ್ಲ ಮೀನುಗಳು ಕೂಡ ನಮ್ಮಂತೆ ಇದು ಒಂದು ಮೀನಂತ ತಿಳ್ಕೊಳ್ತೇ ವಿನಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ತಿಳಿಯುವ ಯೋಗ್ಯತೆ ಉಳಿದ ಮೀನುಗಳಿಗೆ ಏನು ಗೊತ್ತಾಗ್ಲಿಕ್ಕೆ ಸಾಧ್ಯ? ಹೇಗೋ ಹಾಗೆ ಜನರ ಮಧ್ಯದಲ್ಲಿ ಜನಿಸುವ ಭಗವಂತನನ್ನು ಎಲ್ಲ ಜನ ಸಾಮಾನ್ಯ ನಮ್ಮ ಹಾಗೆ ಅವನೊಬ್ಬ ಅಂತ
ತಿಳ್ಕೊಂಡ್ರೆ ವಿನಃ ಅವನು ಭಗವಂತ ಅಂತ ತಿಳಿಯುವ ಯೋಗ್ಯತೆ ಅವರಿಗಿಲ್ಲ. ದೇವರು ಅಲೌಕಿಕವಾದ ಯಾವುದೇ ತನ್ನ ಕಾರ್ಯವನ್ನು ತಾನು ದೇವರು ಅಂತ ತಿಳ್ಕೊಳ್ಳಿ ಅಂತ ತೋರಿಸಿದ್ರೂ ಕೂಡ ಅದನ್ನು ಕೂಡ ಮಾನವೀಯ ಮೌಲ್ಯಗಳಲ್ಲಿಯೇ ಅದನ್ನು ನೋಡುತ್ತಾರೆ. ತಮ್ಮ ದೃಷ್ಟಿಕೋನದಲ್ಲಿಯೇ ವಿಮರ್ಶಿಸಿ ಆ ಭಗವಂತನ ಬಗ್ಗೆ ನಿಂದಾತ್ಮಕವಾದ ತಮ್ಮ ನಿಲುವನ್ನು ಪ್ರಕಟಿಸ್ತಾರೆ. ಕೃಷ್ಣಾವತಾರದಲ್ಲಿಯಂತೂ ಅದು ಭಾರಿ. ಕೃಷ್ಣನ ಚೋರತ್ವ ಜಾರತ್ವ ಇದನ್ನೆಲ್ಲ ನೋಡಿ ರಾಮನ್ ಬೇಕಾದ್ರೆ ದೇವರಂತ ನಂಬಹುದು, ಕೃಷ್ಣನ್ ನಂಬಲಿಕ್ಕೆ ಬರೋಲ್ಲ. ದಾಸರಂತಾರೆ, ನಿನ್ನ ಗುಣಗಳ ನಂಬುಗೆ ಎನಗಿಲ್ಲ, ನೀನು ದೇವರಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥವರೆಲ್ಲ ಆಸುರಿ ಸ್ವಭಾವದವರು. ಭಗವಂತನ ದಿವ್ಯವಾದ ಜನ್ಮ ಕರ್ಮಗಳ ಸರಿಯಾದ ಅರಿವಿಲ್ಲದೆ ಭಗವದ್ವೇಷಿಗಳಾಗಿ ಭಗವಂತನನ್ನು ಮರೆತು ಭಗವಂತನಿಗೆ ಬೆನ್ನು ತೋರಿಸಿ ಇಡೀ ಜೀವನವನ್ನು ಯಾರು ನಡೆಸ್ತಾರೆ ಅವರೆಲ್ಲ ಆಸುರಿ ಸ್ವಭಾವದವರು. ಕೃಷ್ಣ ಹೇಳಿದ್ದಾನೆ, ಅವಜಾನಂತಿ ಮಾಂ ಮೂಢಾಃ ಕಿಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಃ ಮಮ ಭೂತ ಮಹೇಶ್ವರಂ ಮೋಘಾಶ ಮೋಘಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಇವರೆಲ್ಲ ಆ ರೀತಿ ಇರ್ತಕ್ಕಂಥವರು ಅಂತ. ಹಾಗೆ ಭಗವಂತ ಆಸುರಿ ಮತ್ತು ದೈವಿ ಸ್ವಭಾವದ ಜನರ ಬಗ್ಗೆ ಸಂಕ್ಷೇಪವಾಗಿ 9ನೆಯ ಅಧ್ಯಾಯದಲ್ಲಿ ಏನೆಲ್ಲ ಹೇಳಿದ್ದಾನೋ 15ನೆಯ ಅಧ್ಯಾಯದಲ್ಲಿ ಯಾರು ತನ್ನನ್ನು ಹೊಂದುತ್ತಾರೆ, ಭಗವಂತನನ್ನು ಹೊಂದುವವರ ಲಕ್ಷಣ ಏನು ಅಂತ ಕೇಳಿದಾಗ ನಿರ್ಮಾಣ ಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾ ಪದಮವ್ಯಯಂತತ್. ಇದು ಭಗವಂತ 15ನೆಯ ಅಧ್ಯಾಯದಲ್ಲಿ ತಾನು ತಿಳಿಸಿರ್ತಕ್ಕಂಥದ್ದು. ಯಾರು ಮೋಹವನ್ನು ಬಿಟ್ಟಿದ್ದಾರೆ, ಸಂಘದೋಷ ವರ್ಜಿತರಾಗಿದ್ದಾರೆ, ನಿತ್ಯದಲ್ಲಿ ನಿರಂತರವಾಗಿ ಭಗವಂತನ ವಿಷಯವನ್ನು ದೇವರ ಬಗ್ಗೆ ತಿಳಿಬೇಕು ಅಂತ ತಮ್ಮ ಜೀವನ ನಡೆಸ್ತಿರ್ತಾರೆ, ಎಲ್ಲ ಕಾಮನೆಗಳು ಅದನ್ನು ಗೆದ್ದಿರ್ತಾರೆ. ಅವ್ರನ್ನ ಏನಾದರೂ ಬೇಕಾ ಅಂತ ಕೇಳಿದ್ರೆ ಅವರ ಜೀವನದಲ್ಲಿ ಬೇಕುಗಳು ಏನೂ ಉಳಿದಿರಲ್ಲ. ಇಲ್ಲ ನೀವೇನಾದರೂ ಕೇಳಿ ಅಂದರೆ ಅವ್ರು ಹೇಳ್ತಾರೆ ಭಕ್ತಿ ಬೇಕು, ಭಕ್ತಿ ಬೇಕು, ಭಗವಂತನಲ್ಲಿ ಜ್ಞಾನ ಬೇಕು, ಕಡೆಗೆ ಇದು ಎಲ್ಲದಕ್ಕೆ ಕಾರಣವಾದ ಭಗವಂತನೇ ಬೇಕು ಅಂತಾರೆ. ಅವ್ರಿಗೆ ಮತ್ತೊಂದು ಬೇಡ. ನಾವು ಸ್ವಲ್ಪ ಉಲ್ಟಾ ಜನ, ನಮಗೆ ದೇವರು ಬೇಡ, ಉಳಿದದ್ದೆಲ್ಲ ಬೇಕು. ಆದರೆ ಭಗವಂತನನ್ನು ಹೊಂದುವವರಿಗೆ ದೇವರನ್ನು ಬಿಟ್ಟು ಮತ್ಯಾವುದೂ ಬೇಡ. ದ್ವಂದ್ವೈರ್ ವಿಮುಕ್ತಾ, ಎರಡರಿಂದ ಬಿಡುಗಡೆ ಹೊಂದಿದ್ದಾರೆ. ಯಾವುದದು? ಸುಖ ದುಃಖ ಸಂಜ್ಞೈ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಇದು ಯಾವುದಕ್ಕೂ ಹಿಗ್ಗಲ್ಲ ಕುಗ್ಗಲ್ಲ ಅವರು. ಯಾಕೆಂದರೆ ಅವರು ಮನಸ್ಸು ಮಾನ ಸಮ್ಮಾನ ಆದಾಗ ಹಿಗ್ಗೋದಾಗಲಿ, ಅಪಮಾನ ಆದಾಗ ಕುಗ್ಗೋದಾಗಲಿ ಆಗದೆ ಅವರ ಮನಸ್ಸು ಅದು ಎಲ್ಲದಕ್ಕೂ ಭಗವಂತನಲ್ಲಿಯೇ ನೆಟ್ಟಿರ್ತಾರೆ. ನಿನ್ನಿಂದೇ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಇರ್ತಾರೆ. ಇವರು ನನ್ನನ್ನು ಹೊಂದೋದು. ಇನ್ನು ಕೆಲವರು ನನ್ನನ್ನೇ ಹೊಂದಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಾರೆ. ಯಾರು? ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯ ಯತಂತೋಪಿ ಅಕೃತಾತ್ಮಾನಃ. ಶಾಸ್ತ್ರದಲ್ಲಿ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಆಚರಣೆ ಮಾಡಿ ನನಗೆ ಅರ್ಪಣೆ ಮಾಡದೇ ಇರತಕ್ಕಂಥವ
ನನ್ನ ಬಗ್ಗೆ ಯಥಾರ್ಥ ಜ್ಞಾನವನ್ನು ತಿಳಿಯದೇ ಇರತಕ್ಕಂತಹ ವ್ಯಕ್ತಿ ಯತಂತೋಪಿ ಅವನು ನನ್ನನ್ನು ಎಷ್ಟೇ ಪ್ರಯತ್ನಪೂರ್ವಕವಾಗಿ ನೋಡಬೇಕು ಅಂತ ಬಯಸಿದರೂ ಅವನು ನೋಡಲಿಕ್ಕೆ ಸಾಧ್ಯ ಇಲ್ಲ.